Hello students, welcome to the class. This is my 14th video class on chapter 2 theory of consumer behavior. In the last previous class we discussed about what do you mean by normal goods and what do you mean by inferior goods and what is the difference between normal goods and inferior goods. So in the previous class ಅಲ್ಲಿ normal goods ಅಂತ ಹೇಳಿದ್ರೆ when consumer income is increases the demand is also increases. When consumer income is decreases the demand is also decreases. Such goods are known as the normal goods. For example, fruits, vegetables, clothes, mobile phones, etc. In normal goods there is a direct relationship between income and the demand. And in inferior goods means when consumer income is increases the demand is decreases. When consumer income is decreases the demand is increases. Such goods are known as the inferior goods. Inferior goods is also known as the given goods. For example, ragi, navane, sajje, etc. Here there is a inverse relationship between income and the demand. So normal goods alli income ಮತ್ತು demand ಗೆ direct relationship ಇರುತ್ತೆ. In inferior goods alli ಇನ್ಕಮ್ ಆ್ಯಂಡ್ ಡಿಮ್ಯಾಂಡ್ಗೆ ಇನ್ವರ್ಸ್ ರಿಲೇಷನ್ಶಿಪ್ ಇರುತ್ತೆ. ಇಷ್ಟು ಕೂಡ ಡಿಫ್ರೆನ್ಸ್ ಕೂಡ ಸ್ಟಡಿ ಮಾಡಿದ್ವಿ. 4 ಡಿಫ್ರೆನ್ಸ್ ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ, 4 ಮಾರ್ಕ್ಸ್ಗೆ ಬರುತ್ತೆ. ಸೊ 4 ಡಿಫ್ರೆನ್ಸ್ ಬರೀರಿ ನಾರ್ಮಲ್ ಗೂಡ್ಸ್ ಮತ್ತು ಇನ್ಫೀರಿಯರ್ ಗೂಡ್ಸು. ಸೊ ಈ ನಾರ್ಮಲ್ ಗೂಡ್ಸ್ ಮತ್ತು ಇನ್ಫೀರಿಯರ್ ಗೂಡ್ಸ್ ಮಧ್ಯ ನಾವು ಇನ್ಕಮ್ ಆ್ಯಂಡ್ ಡಿಮ್ಯಾಂಡ್ಗೆ ಯಾವ ರಿಲೇಷನ್ಶಿಪ್ ಇದೆ ಅಂತೇಳಿ ಸ್ಟಡಿ ಮಾಡ್ತಿದ್ವಿ. ಸೊ ನಾರ್ಮಲ್ ಗೂಡ್ಸ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸಲ್ಲಿ ಇನ್ಕಮ್ ಮತ್ತು ಡಿಮ್ಯಾಂಡ್ಗೆ ಯಾವ ರಿಲೇಷನ್ಶಿಪ್ ಇದೆ, ಡೈರೆಕ್ಟ್ ರಿಲೇಷನ್ಶಿಪ್ಪಾ, ಇನ್ವರ್ಸ್ ರಿಲೇಷನ್ಶಿಪ್ಪಾ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಿದ್ವಿ. ಸೊ ಇನ್ಕಮ್ ಮತ್ತು ಡಿಮ್ಯಾಂಡು ನಾರ್ಮಲ್ ಗೂಡ್ಸಲ್ಲಿ ಡೈರೆಕ್ಟ್ ರಿಲೇಷನ್ಶಿಪ್ ಇರುತ್ತೆ. ಇನ್ಫೀರಿಯರ್ ಗೂಡ್ಸ್ ಆರ್ ಗಿಫನ್ ಗೂಡ್ಸಲ್ಲಿ ಇನ್ವರ್ಸ್ ರಿಲೇಷನ್ಶಿಪ್ ಆರ್ ಇಂಡೈರೆಕ್ಟ್ ರಿಲೇಷನ್ಶಿಪ್ ಇರುತ್ತೆ. ಓಕೆ, ಸೊ ಇನ್ ದ ಟುಡೇ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ next further topic. It's very important topic, that is substitute goods and complementary goods. It is also very important question in 2 marks as well as the 4 marks. Let me first discuss about what do you mean by substitute goods. Substitute goods. Okay, so substitute goods means goods which are alternative to satisfy a particular need is known as the substitute goods. So substitute goods means goods which are alternative to satisfy a particular needs is known as the substitute goods. So substitutes ಅಂದರೆ goods which are alternative to satisfy. ಒಂದು ಗೂಡ್ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಗೂಡ್ ಮೂಲಕ ಆಲ್ಟರ್ನೇಟಿವ್ ಮೂಲಕ ನಮ್ಮ ಪರ್ಟಿಕ್ಯುಲರ್ ವಾಂಟ್ಸ್ ಆರ್ ನೀಡ್ಸ್ನ ಸ್ಯಾಟಿಸ್ಫೈ ಮಾಡಿಕೊಡ್ರೆ ಅಂಥ ಗೂಡ್ಸ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಟೈಪ್ಸ್ ಆಫ್ ಗೂಡ್ಸ್ ಮಾಡ್ತಿದ್ವಿ. ಟೈಪ್ಸ್ ಆಫ್ ಗೂಡ್ಸಲ್ಲಿ ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಕ್ಲಾಸಲ್ಲಿ ಥರ್ಟೀನ್ತ್ ವಿಡಿಯೋ ಕ್ಲಾಸಲ್ಲಿ ನಾರ್ಮಲ್ ಗೂಡ್ಸ್ ಮತ್ತು ಇನ್ಫೀರಿಯರ್ ಗೂಡ್ಸ್ ಆಯಿತು. ನೆಕ್ಸ್ಟ್ ಟೈಪ್ ಆಫ್ ಗೂಡ್ಸ್ ಯಾವುದು ಅಂತ ಹೇಳಿದ್ರೆ ಅದು ಸಬ್ಸ್ಟಿಟ್ಯೂಟ್ ಗೂಡ್ ಮತ್ತು ಕಾಂಪ್ಲಿಮೆಂಟರಿ ಗೂಡ್ಸು. ಸೊ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಬಗ್ಗೆ ಮಾತ್ರ ಇವಾಗ ಡಿಸ್ಕಸ್ ಮಾಡ್ತಿದ್ವಿ. ಹಾಗಾದರೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದರೆ ಏನಂತ ಹೇಳಿದ್ರೆ ಗೂಡ್ಸ್ ವಿಚ್ ಆರ್ ಆಲ್ಟರ್ನೇಟಿವ್, ಇದು ವೆರಿ ಇಂಪಾರ್ಟೆಂಟ್, ಆಲ್ಟರ್ನೇಟಿವ್ ಟು ಸ್ಯಾಟಿಸ್ಫೈ ಎ ಪರ್ಟಿಕ್ಯುಲರ್ ನೀಡ್ಸ್ ಆರ್ ವಾಂಟ್ಸ್ ಇಸ್ ನೋನ್ ಆ್ಯಸ್ ದ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಸೊ ಗೂಡ್ಸಲ್ಲಿ ಒಂದು ಗೂಡ್ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಗೂಡ್ ಆಲ್ಟರ್ನೇಟಿವ್ ಆಗಿರುತ್ತಲ್ಲ ಆ ಗೂಡಿಂದ ನಮ್ಮ ವಾಂಟ್ಸ್ ಆರ್ ನಮ್ಮ ನೀಡ್ಸ್ನ ಸ್ಯಾಟಿಸ್ಫೈ ಮಾಡಿಕೊಂಡ್ರೆ ದಟ್ ಟೈಪ್ ಆಫ್ ಗೂಡ್ ಈಸ್ ನೋನ್ ಆ್ಯಸ್ ದ ಸಬ್ಸ್ಟಿಟ್ಯೂಟ್ ಗೂಡ್ಸ್. ವರ್ಡೇ ಹೇಳ್ತಿದೆ ಸಬ್ಸ್ಟಿಟ್ಯೂಟ್. ಒಂದಿಲ್ಲ ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ ಆಗಿ ಸಬ್ಸ್ಟಿಟ್ಯೂಟ್ ಆಗಿ ಇನ್ನೊಂದು ಗೂಡ್ ಇರುತ್ತಲ್ಲ ಆ ಗೂಡ್ ಮೂಲಕ ನಮ್ಮ ವಾಂಟ್ಸ್ನ ಆರ್ ನಮ್ಮ ನೀಡ್ಸ್ನ ಸ್ಯಾಟಿಸ್ಫೈ ಮಾಡಿಕೊಂಡ್ರೆ ಆ ಟೈಪ್ ಆಫ್ ಗೂಡ್ಸ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಹೇಳ್ತೀನಿ. ಸೊ ಐ ವಿಲ್ ಗಿವ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಟೀ ಆ್ಯಂಡ್ ಕಾಫಿ. ಓಕೆ, ಸೊ ಫಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಟೀ ಆ್ಯಂಡ್ ಕಾಫಿ.
ಟೀ ಆ್ಯಂಡ್ ಕಾಫಿ ಇಸ್ ಬೋತ್ ಆರ್ ದ ಮಾರ್ನಿಂಗ್ ಡ್ರಿಂಕಬಲ್ ಮಾಡ್ತೀವಿ. ಟೀ ಮತ್ತು ಕಾಫಿ ಎರಡೂ ಕೂಡ ನಾವು ಮಾರ್ನಿಂಗ್ ತೊಗೊಳ್ಳೋಂಥ ಒಂದು ಡ್ರಿಂಕ್ಸ್ ಆಗಿದೆ ಟೀ ಆ್ಯಂಡ್ ಕಾಫಿ. ಟೀ ಆ್ಯಂಡ್ ಕಾಫಿ ನಾಟ್ ಕನ್ಸ್ಯೂಮ್ಡ್ ಟುಗೆದರ್, ಎರಡೂ ಕೂಡ ಅಟ್ ಎ ಟೈಮ್ ಒಂದೇ ಟೈಮಲ್ಲಿ ಕುಡಿಯೋದಕ್ಕೆ ಆಗಲ್ಲ, ಹೌದಲ್ವಾ? ಟೀ ಆ್ಯಂಡ್ ಕಾಫಿನ. ಈಗ ಫಾರ್ ಎಕ್ಸಾಂಪಲ್ ಟೀ ಕುಡಿತೀವಿ, ಟೀ ಇಲ್ಲ ಅಂದರೆ ಯಾವುದಕ್ಕೆ ಹೋಗ್ತೀವಿ? ಆಲ್ಟರ್ನೇಟಿವ್ ಕಾಫಿಗೆ ಹೋಗ್ತೀವಿ, ಹೌದಲ್ವಾ? ಸೊ ಟೀ ಇಲ್ಲಾಂದರೆ ಆಲ್ಟರ್ನೇಟಿವ್ ಯಾವುದಕ್ಕೆ ಹೋಗ್ತೀವಿ? ಕಾಫಿಗೆ ಹೋಗ್ತೀವಿ. ಸೊ ಈ ಒಂದು ಇದನ್ನೇ ಎಕ್ಸಾಂಪಲ್ನೇ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಇನ್ನೊಂದು ಎಕ್ಸಾಂಪಲ್ ಅಂದರೆ ಡೀಸೆಲ್ ಆ್ಯಂಡ್ ಪೆಟ್ರೋಲ್. ಡೀಸೆಲ್ ಆ್ಯಂಡ್ ಪೆಟ್ರೋಲ್. ಓಕೆ, ಸೊ ಡೀಸೆಲ್ಲು ಅದಕ್ಕೆ ಆಲ್ಟರ್ನೇಟಿವ್ ಸಬ್ಸ್ಟಿಟ್ಯೂಟ್ ಗೂಡ್ ಯಾವುದು? ಅದು ಪೆಟ್ರೋಲು ಸಬ್ಸ್ಟಿಟ್ಯೂಟ್ ಗೂಡ್ ಆಗಿರುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ ಎಲೆಕ್ಟ್ರಿಸಿಟಿ ಆರ್ ಸೋಲಾರ್ ಎನರ್ಜಿ, ಇದು ಕೂಡ ಸಬ್ಸ್ಟಿಟ್ಯೂಟ್ ಗೂಡ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ಎಲೆಕ್ಟ್ರಿಸಿಟಿ ಆ್ಯಂಡ್ ಸೋಲಾರ್ ಎನರ್ಜಿ, ಹೌದಲ್ವಾ? ಎಲೆಕ್ಟ್ರಿಸಿಟಿ ಇಲ್ಲಾಂದರೆ ಸೋಲಾರ್ ಎನರ್ಜಿ ಮೂಲಕ ಬೇಕಾದರೂ ವಾಟರ್ನ ಬಿಸಿ ಮಾಡ್ಕೋಬೋದು. ಸೊ ಇದೊಂದು ಬರೀ ಎಲೆಕ್ಟ್ರಿಸಿಟಿ ಅಂತಲ್ಲ, ಇದಕ್ಕೆ ಆಲ್ಟರ್ನೇಟಿವ್ ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಹೋಗ್ಬೋದು ಅಂತ ಬೇಕಾದರೆ ಇದು ಸಿಗಲಿಲ್ಲ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ಗಳು ಯಾವುದು? ಸೋಲಾರ್ ಎನರ್ಜಿಗೆ ಹೋಗ್ಬೋದು, ಹೌದಲ್ವಾ? ಹಾಗೆ ಡೀಸೆಲ್ ಆ್ಯಂಡ್ ಪೆಟ್ರೋಲು. ಈಗ ಒಂದು ಕಾರ್ ತಗೋತೀವಿ, ನಮಗೇನಾದರೂ ಡೀಸೆಲ್ ಇರೋ ಅಂಥ ಕಾರ್ ಸಿಗಲಿಲ್ಲ ಅಂದರೆ ಅದಕ್ಕೆ ಆಲ್ಟರ್ನೇಟಿವ್ ಯಾವ್ದು ಹೋಗ್ತೀವಿ? ಪೆಟ್ರೋಲ್ಗೆ ಟ್ರಾನ್ಸ್ಫರ್ ತೊಗೋತೀವಿ, ಸಬ್ಸ್ಟಿಟ್ಯೂಟ್ ಆಗ್ತೀವಿ, ಆಲ್ಟರ್ನೇಟಿವ್ ಆಗಿ ನೋಡ್ಕೋತೀವಿ. ಆ ಒಂದು ಗೂಡ್ನೇ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಹೇಳ್ತೀವಿ. ಅರ್ಥ ಆಗಿದೆಯಲ್ಲ? ಸೊ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಹೇಳಿದ್ರೆ ಗೂಡ್ಸ್ ವಿಚ್ ಆರ್ ಆಲ್ಟರ್ನೇಟಿವ್ ಟು ಸ್ಯಾಟಿಸ್ಫೈ ಎ ಪರ್ಟಿಕ್ಯುಲರ್ ನೀಡ್ ಆರ್ ವಾಂಟ್ಸ್ ಈಸ್ ನೋನ್ ಆ್ಯಸ್ ದ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಒಂದು ಗೂಡ್ ಇಲ್ಲ ಅಂತ ಹೇಳಿದ್ರೆ ಅದಕ್ಕಿರುವಂಥ ಆಲ್ಟರ್ನೇಟಿವ್ ಗೂಡ್ನ ಯೂಸ್ ಮಾಡಿಕೊಂಡು ನಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡಿಕೊಂಡ್ರೆ ಅದನ್ನು ಸಬ್ಸ್ಟಿಟ್ಯೂಟ್ ಗೂಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಟೀ ಆ್ಯಂಡ್ ಕಾಫಿ, ಡೀಸೆಲ್ ಆ್ಯಂಡ್ ಪೆಟ್ರೋಲ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಸೋಲಾರ್ ಎನರ್ಜಿ. Here there is a positive relationship between price and income. Sorry, price and demand. Okay. ಸೊ ಈ ಒಂದು ಸಬ್ಸ್ಟಿಟ್ಯೂಟ್ ಗೂಡ್ಸಲ್ಲಿ ಪ್ರೈಸ್ ಮತ್ತು ಅದರದ್ದು ಸಬ್ಸ್ಟಿಟ್ಯೂಟ್ ಗೂಡ್ಗೆ ಯಾವ ರಿಲೇಷನ್ಶಿಪ್ ಇದೆ ಅಂತ ಹೇಳಿದ್ರೆ ಪಾಸಿಟಿವ್ ರಿಲೇಷನ್ಶಿಪ್ ಇದೆ ಅಂತೇಳಿ. ಸೊ ಹೇಗೆ ಪಾಸಿಟಿವ್ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಟೀ ಆ್ಯಂಡ್ ಪೆಟ್ರೋಲ್ ಅಂತ ಟೀ ಆ್ಯಂಡ್ ಕಾಫಿ ಅಂತ ತಗೊಳ್ಳಿ. ಓಕೆ, ಸೊ ಟೀ ಆ್ಯಂಡ್ ಕಾಫಿ, ಇವಾಗ ಟೀ ಪ್ರೈಸು ಸಡನ್ನಾಗಿ ಇನ್ಕ್ರೀಸ್ ಆಯಿತು. ಓಕೆ, ಸೊ ಟೀ ಪ್ರೈಸು ಇನ್ಕ್ರೀಸ್ ಆಯಿತು. ಅವಾಗ ಜನ ಎಲ್ಲ ಏನು ಮಾಡ್ತಾರೆ? ಟೀ ಕನ್ಸಂಪ್ಷನ್ನ ಕಡಿಮೆ ಮಾಡಿ ಅದಕ್ಕೆ ಆಲ್ಟರ್ನೇಟಿವ್ ಯಾವುದಿದೆ? ಕಾಫಿಗೆ ಶಿಫ್ಟ್ ಆಗ್ತಾರೆ. ಆಗ ಕಾಫಿದು ಡಿಮ್ಯಾಂಡ್ ಏನಾಗುತ್ತೆ? ಇಟ್ಸ್ ಡಿಮ್ಯಾಂಡ್ ಈಸ್ ಇನ್ಕ್ರೀಸಸ್. ಸೊ ದೇರ್ ಇಸ್ ಎ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಫಾರ್ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ನಾನೊಂದೀಗ ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಯಾವ ಪ್ರಾಡಕ್ಟು ಅಂತ ಹೇಳಿದ್ರೆ ಟೀ ಅಂತ ತೊಗೊಂಡಿದ್ದೀವಿ. ಈ ಟೀ ಗೂಡ್ ತೊಗೊಂಡಿದ್ದೀನಿ. ಓಕೆ, ಈ ಟೂ ಗೂಡ್ ಪ್ರಾಡಕ್ಟ್ ಆರ್ ಗೂಡ್ಸು ಆಲ್ಟರ್ನೇಟಿವ್ ಪ್ರಾಡಕ್ಟ್ ಯಾವುದು ಅಂತ ಹೇಳಿದ್ರೆ ಕಾಫಿ. ಅರ್ಥ ಆಗ್ತಿಲ್ಲ? ಸೊ ಕಾಫಿ ಈಸ್ ಅ ಸಬ್ಸ್ಟಿಟ್ಯೂಟ್ ಗೂಡ್, ಹೌದಲ್ವಾ? ಸೊ ಟೀ ಅನ್ನೋದು ಒಂದು ಗೂಡ್ ಆಗಿದೆ, ಒಂದು ಪ್ರಾಡಕ್ಟ್ ಆಗಿದೆ. ಟೀದು ಆಲ್ಟರ್ನೇಟಿವ್ ಆರ್ ಸಬ್ಸ್ಟಿಟ್ಯೂಟ್ ಗೂಡ್ ಯಾವುದು ಅಂತ ಹೇಳಿದ್ರೆ ಅದು ಕಾಫಿ ಆಗಿರುತ್ತೆ, ಹೌದಲ್ಲ? ಈಗ ಫಾರ್ ಎಕ್ಸಾಂಪಲ್ ಟೀ ಪೌಡ್ರದ್ದು ಪ್ರಾಡಕ್ಟ್ ಇನ್ಕ್ರೀಸ್ ಆಯಿತು, ಅದರದ್ದು ಪ್ರೈಸ್ ಏನಾಯಿತು? ಇನ್ಕ್ರೀಸ್ ಆಗಿಬಿಡ್ತು ಮಾರ್ಕೆಟಲ್ಲಿ. ಟೀ ಪೌಡರ್ದು ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೊ ಆಗ ಜನ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಟೀ ಕನ್ಸಂಪ್ಷನ್ ಮಾಡೋದನ್ನು ಕಡಿಮೆ ಮಾಡಿ ಅದಕ್ಕೆ ಆಲ್ಟರ್ನೇಟಿವ್, ಅದಕ್ಕೆ ಸಬ್ಸ್ಟಿಟ್ಯೂಟ್ ಗೂಡ್ ಯಾವುದಿರುತ್ತೆ? ಕಾಫಿ ಇರುತ್ತೆ. ಅದನ್ನು ಏನು ಮಾಡ್ತಾರೆ? ಜಾಸ್ತಿ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅದ್ರ ಡಿಮ್ಯಾಂಡ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ದಟ್ ಈಸ್ ವೈ ದೇರ್ ಇಸ್ ಎ ಡೈರೆಕ್ಟ್ ರಿಲೇಷನ್ಶಿಪ್ ಆರ್ ಪಾಸಿಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಫಾರ್ ಇಟ್ಸ್ ಸಬ್ಸ್ಟಿಟ್ಯೂಟ್ ಗೂಡ್. ಅರ್ಥ ಆಗಿದೆ ಅಲ್ವಾ? ಸೊ ಸಬ್ಸ್ಟಿಟ್ಯೂಟ್ ಗೂಡಲ್ಲಿ ಏನಾದರೂ ಒಂದು ಪ್ರಾಡಕ್ಟು ಪ್ರೈಸು ಇನ್ಕ್ರೀಸ್ ಆದರೆ ಅದರದ್ದು ಸಬ್ಸ್ಟಿಟ್ಯೂಟ್ ಡಿಮ್ಯಾಂಡ್ ಕೂಡ ಆಲ್ಸೋ ಇನ್ಕ್ರೀಸಸ್. ವೆನ್ ಪ್ರೈಸ್ ಆಫ್ ಎ ಗೂಡ್ ಡಿಕ್ರೀಸಸ್, the demand for substitute good is also decreases. So there is a positive or direct relationship. Okay, there is a positive or direct relationship between substitute goods to price and demand for its substitute goods. ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಈಗ ನೋಡಿ, ಆಲ್ರೆಡಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ವೆರಿ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈಗ ಟೀ ಅನ್ನೋ ಒಂದು ಪ್ರಾಡಕ್ಟು, ಆ ಪ್ರಾಡಕ್ಟು ಸಬ್ಸ್ಟಿಟ್ಯೂಟ್ ಗುಡ್ ಮೀನಿಂಗ್ ಹೇಳುತ್ತೆ ಗೂಡ್ಸ್ ವಿಚ್ ಆರ್ ಆಲ್ಟರ್ನೇಟಿವ್ ಟು ಸ್ಯಾಟಿಸ್ಫೈ ಎ ಪರ್ಟಿಕ್ಯುಲರ್ ನೀಡ್.
ಒಂದು ಗೂಡಿಂದ ಅದಕ್ಕೆ ಆಲ್ಟರ್ನೇಟಿವ್ ಗೂಡನ್ನ ಯೂಸ್ ಮಾಡಿಕೊಂಡು ನಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡಿಕೊಂಡ್ರೆ ಅಂಥ ಗೂಡನ್ನ ಸಬ್ಸ್ಟಿಟ್ಯೂಟ್ ಗೂಡ್ ಅಂತ ಹೇಳ್ತೀವಿ ಅಂತೇಳಿ. ಒಂದು ಗೂಡಿಂದ ಆಲ್ಟರ್ನೇಟಿವ್ ಬೇರೆ ಗೂಡ್ಗೆ ಶಿಫ್ಟ್ ಆಗೋದು, ಅದ್ರ ಮೂಲಕ ನಮ್ಮ ಡಿಮ್ಯಾಂಡ್ನ ಸ್ಯಾಟಿಸ್ಫೈ ಮಾಡಿಕೊಂಡ್ರೆ ಆ ಟೈಪ್ ಆಫ್ ಗೂಡನ್ನ ಸಬ್ಸ್ಟಿಟ್ಯೂಟ್ ಗೂಡ್ ಅಂತ ಹೇಳ್ತೀವಿ. ಹಾಗಾದರೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಯಾವ್ಯಾವ್ದು ಅಂತ ಹೇಳಿದ್ರೆ ನಾನು ಎಕ್ಸಾಂಪಲ್ ಕೊಟ್ಟೆ. ಏನು ಎಕ್ಸಾಂಪಲ್ ಕೊಟ್ಟೆ? ಟೀ ಮತ್ತು ಕಾಫಿ. ಟೀದು ಸಬ್ಸ್ಟಿಟ್ಯೂಟ್ ಗೂಡ್ ಯಾವುದು? ಕಾಫಿ. ಪೆಟ್ರೋಲ್ ತೊಗೊಂಡೆ ಅವ್ರು ಡೀಸೆಲ್ ತೊಗೊಂಡೆ, ಡೀಸೆಲ್ದು ಸಬ್ಸ್ಟಿಟ್ಯೂಟ್ ಗೂಡ್ ಯಾವುದು? ಪೆಟ್ರೋಲು. ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ ಎಲೆಕ್ಟ್ರಿಸಿಟಿ ಮತ್ತು ಸೋಲಾರ್ ಎನರ್ಜಿ. ಸೊ ಎಲೆಕ್ಟ್ರಿಸಿಟಿ ಅನ್ನೋದು ಒಂದು ಗೂಡು, ಅದ್ರದ್ದು ಸಬ್ಸ್ಟಿಟ್ಯೂಟ್ ಗೂಡ್ ಯಾವುದು? ಸೋಲಾರ್ ಎನರ್ಜಿ. ಸೊ ಎರಡು ಕೂಡ ಸಬ್ಸ್ಟಿಟ್ಯೂಟ್ ಗೂಡ್ ಆಗಿರುತ್ತೆ. ಇವಾಗ ಒಂದು ಈ ಟೀ ಪ್ರಾಡಕ್ಟು ಪ್ರೈಸು ಏನಾದರೂ ಇನ್ಕ್ರೀಸ್ ಆದರೆ ಜನರೆಲ್ಲ ಯಾವುದಕ್ಕೆ ಶಿಫ್ಟ್ ಆಗ್ತಾರೆ? ಜಾಸ್ತಿ ಪ್ರೈಸ್ ಆದರೆ ಇದನ್ನೇ ತೊಗೊಳಕ್ಕೆ ಹೋಗ್ತಾರಾ? ಇಲ್ಲ. ಯಾವುದಕ್ಕೆ ಶಿಫ್ಟ್ ಆಗ್ತಾರೆ? ಕಾಫಿಗೆ ಶಿಫ್ಟ್ ಆಗ್ತಾರೆ. ಬಿಕಾಸ್ ಎರಡೂ ಕೂಡ ಮಾರ್ನಿಂಗ್ ಡ್ರಿಂಕಬಲ್ ಆಗಿರೋದ್ರಿಂದ ಟೀ ಪ್ರೈಸ್ನ ಇನ್ಕ್ರೀಸ್ ಮಾಡಿದ್ರೆ ಜನರೆಲ್ಲ ಕಾಫಿಗೆ ಶಿಫ್ಟ್ ಆಗ್ತಾರೆ. ಕಾಫಿಗೆ ಶಿಫ್ಟ್ ಆದಾಗ ಜಾಸ್ತಿ ಪರ್ಚೇಸ್ ಮಾಡಿದಾಗ ಅದ್ರ ಡಿಮ್ಯಾಂಡ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ವೆನ್ ದ ಪ್ರೈಸ್ ಈಸ್ ಇನ್ಕ್ರೀಸ್ ಆದರೆ ದ ಡಿಮ್ಯಾಂಡ್ ಫಾರ್ substitute good is also increases. So there is a positive relationship ಇರುತ್ತೆ. ಓಕೆ. ಸೊ when the price is decreases, ಏನಾದರೂ ಟೀ ಪ್ರೈಸು ಕಾಫಿ ಪ್ರೈಸ್ಗಿಂತ ಡಿಕ್ರೀಸ್ ಆಗಿಬಿಟ್ರೆ ಜನ ಎಲ್ಲ ಏನಾಗ್ತಾರೆ? ಇಲ್ಲಿಂದ ಇದ್ರ ಕಡೆಗೆ ಶಿಫ್ಟ್ ಆಗ್ತಾರೆ. ಸೊ there is a positive relationship or direct relationship between ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್. ಸೊ ಒಂದು ಪ್ರಾಡಕ್ಟು ಪ್ರೈಸ್ ಇನ್ಕ್ರೀಸ್ ಆದರೆ ಅದ್ರದ್ದು ಸಬ್ಸ್ಟಿಟ್ಯೂಟ್ ಡಿಮ್ಯಾಂಡ್ ಈಸ್ ಆಲ್ಸೋ ಇನ್ಕ್ರೀಸಸ್. ಒಂದು ಪ್ರಾಡಕ್ಟು ಪ್ರೈಸು ಡಿಕ್ರೀಸ್ ಆದರೆ ಅದ್ರದ್ದು ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟು ಡಿಮ್ಯಾಂಡ್ ಈಸ್ ಆಲ್ಸೋ ಡಿಕ್ರೀಸಸ್. ಸೊ ದೇರ್ ಈಸ್ ಎ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆ್ಯಂಡ್ ಎ ಗೂಡ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಅರ್ಥ ಆಗಿದೆಯಲ್ಲ? So substitute goods ಅಂದರೆ goods which are alternative to satisfy a particular need is known as a substitute good. For example, tea, coffee, or petrol and diesel or electricity and solar energy ಇವೆಲ್ಲ ಕೂಡ substitute goods ಆಗಿರುತ್ತೆ. ಈ substitute goods ಮಧ್ಯ ಪ್ರೈಸ್ ಮತ್ತು ಡಿಮ್ಯಾಂಡ್ಗೂ ಯಾವ ರಿಲೇಷನ್ಶಿಪ್ ಇದೆ ಅಂತ ಹೇಳಿದ್ರೆ ಡೈರೆಕ್ಟ್ ಆರ್ ಪಾಸಿಟಿವ್ ರಿಲೇಷನ್ಶಿಪ್ ಇದೆ. When the price of a good increases, the demand for substitute good is also increases. That is why there is a direct relationship between price and demand. Okay, note it down. Next is, what do you mean by complementary goods? So complementary goods ಅಂದರೆ goods which are consumed together to satisfy a wants is known as the complementary goods. So complementary goods ಅಂದರೆ goods which are consumed together goods which are consumed together to satisfy a want or need is known as the complementary goods or complements goods. So complementary goods ಅಂದರೆ goods which are consumed together, ಗೂಡ್ಸ್ಗಳನ್ನ ಎರಡನ್ನೂ ಒಟ್ಟಿಗೆ ಕನ್ಸ್ಯೂಮ್ ಮಾಡಿ ನಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡಿಕೊಂಡ್ರೆ ಈಸ್ ನೋನ್ ಆ್ಯಸ್ ದ ಕಾಂಪ್ಲಿಮೆಂಟರಿ ಗೂಡ್ಸ್. ಓಕೆ, ಇದೊಂಥರ ಜಾಯಿಂಟ್ ಡಿಮ್ಯಾಂಡ್ ಇದ್ದಂಗೆ. ಓಕೆ, ಎರಡು ಗೂಡನ್ನು ಕೂಡ ಬೇಕು ಕನ್ಸಂಪ್ಷನ್ ಮಾಡೋಕ್ಕೆ. ಎರಡು ಗೂಡನ್ನು ಯೂಸ್ ಮಾಡಿಕೊಂಡು ನಮ್ಮ ನೀಡನ್ನ ಸ್ಯಾಟಿಸ್ಫೈ ಮಾಡಿಕೊಂಡ್ರೆ ಈಸ್ ನೋನ್ ಆ್ಯಸ್ ದ ಕಾಂಪ್ಲಿಮೆಂಟರಿ ಗೂಡ್ಸ್ ಆರ್ ಕಾಂಪ್ಲಿಮೆಂಟ್ಸ್ ಗೂಡ್ಸ್. ಫಾರ್ ಎಕ್ಸಾಂಪಲ್, okay, bike and petrol, pen and ink, tea and sugar, etc. ಓಕೆ, ಇಂಥ ಗೂಡ್ಸ್ನ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಬೈಕ್ನ ಪರ್ಚೇಸ್ ಮಾಡ್ತೀವ, ಅದಕ್ಕೆ ಕಾಂಪ್ಲಿಮೆಂಟಾಗಿ ಏನು ಬೇಕು? ಪೆಟ್ರೋಲ್ ಬೇಕೇ ಬೇಕು. ಪೆಟ್ರೋಲ್ ಇಲ್ಲದ ಬೈಕು ಓಡೋದಿಲ್ಲ, ಹೌದಲ್ವಾ? ಸೊ ಪೆಟ್ರೋಲ್ ಇಸ್ ದ ಕಾಂಪ್ಲಿಮೆಂಟರಿ ಗೂಡ್ಸ್. ಬೈಕ್ನ ಪರ್ಚೇಸ್ ಮಾಡಿದ್ರೆ ನಾವು ಪೆಟ್ರೋಲು ಕೂಡ ಅದಕ್ಕೆ ಕಾಂಪ್ಲಿಮೆಂಟಾಗಿ ಪರ್ಚೇಸ್ ಮಾಡಲೇಬೇಕಿರುತ್ತೆ. ಸೊ ಪೆಟ್ರೋಲ್ ಇಸ್ ದ ಕಾಂಪ್ಲಿಮೆಂಟರಿ ಗೂಡ್ಸ್. ನೆಕ್ಸ್ಟ್ ಪೆನ್, ಒಂದು ಪೆನ್ ಪರ್ಚೇಸ್ ಮಾಡ್ತೀವಿ, ಅದಕ್ಕೆ ಏನು ಜೊತೆಗೆ ಏನು ಬರುತ್ತೆ?
ಇಂಕು ಕೂಡ ಕಾಂಪ್ಲಿಮೆಂಟರಿ ಗೂಡಾಗಿ ಬರುತ್ತೆ. ಸೊ ಈ ಥರ ಟೀ ಮಾಡ್ಬೇಕು ಅಂದ್ಕೊಂಡಿರ್ತೀವಿ ಅಂದ್ಕೊಳ್ಳಿ. ಓಕೆ, ಟೀ ಮಾಡಬೇಕಂದ್ರೆ ಶುಗರು ಬೇಕೇ ಬೇಕು. ಶುಗರ್ ಇಸ್ ದ ಕಾಂಪ್ಲಿಮೆಂಟರಿ ಗೂಡ್ಸ್. ಸೊ ಇವೆಲ್ಲ ಕೂಡ ಕಾಂಪ್ಲಿಮೆಂಟರಿ ಗೂಡ್ಸ್ ಆಗಿರುತ್ತೆ. ಓಕೆ, ಇದು ಪೆಟ್ರೋಲ್, ಇಂಕ್, ಶುಗರ್ ಆರ್ ದ ಕಾಂಪ್ಲಿಮೆಂಟರಿ ಗೂಡ್ಸ್. ಇದೆಲ್ಲ ಮೇನ್ ಗೂಡ್ಸು. ಅರ್ಥ ಆಗ್ತಿದೆಲ್ಲ? ಸೊ ಈಗ ಬೈಕ್ನ ಪರ್ಚೇಸ್ ಮಾಡ್ತೀವಿ. ಬೈಕ್ ಪರ್ಚೇಸ್ ಮಾಡಿದಾಗ ಆ್ಯಸ್ ಯೂಶುವಲಾಗಿ ಪೆಟ್ರೋಲ್ ಕೂಡ ಬೇಕೇ ಬೇಕು. ಪೆಟ್ರೋಲ್ ಇಸ್ ದ ಕಾಂಪ್ಲಿಮೆಂಟರಿ ಗೂಡ್ಸ್. ಪೆಟ್ರೋಲ್ ಇಲ್ಲದ ಬೈಕು ಹೋಗಲ್ಲ. ನೆಕ್ಸ್ಟು ಪೆನ್ ಪರ್ಚೇಸ್ ಮಾಡ್ತೀವಿ. ಇಂಕ್ ಅನ್ನೋದು ಅದ್ರ ಕಾಂಪ್ಲಿಮೆಂಟರಿ ಗೂಡ್ಸ್. ಬರೀ ಪೆನ್ ಇದ್ದರೆ ಸಾಕಾ? ಇಂಕ್ ಬೇಕೇ ಬೇಕಲ್ವಾ? ನೆಕ್ಸ್ಟು ಟೀನ ಮಾಡಬೇಕು, ಕನ್ಸ್ಯೂಮ್ ಮಾಡಬೇಕು ಅಂದ್ಕೊಂಡಿರ್ತೀರ, ಅದಕ್ಕೆ ಶುಗರ್ ಆ್ಯಸ್ ಯೂಶುವಲಾಗಿ ಬೇಕಿರುತ್ತೆ. ಸೊ ಶುಗರ್ ಇಸ್ ದ ಕಾಂಪ್ಲಿಮೆಂಟರಿ ಗೂಡ್ಸ್. ದೀಸ್ ಆರ್ ದ ಸಮ್ ಎಕ್ಸಾಂಪಲ್ಸ್ ಆಫ್ ದ ಕಾಂಪ್ಲಿಮೆಂಟರಿ ಗೂಡ್ಸ್. ಸೊ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಹೇಳಿದ್ರೆ ಗೂಡ್ಸ್ ವಿಚ್ ಆರ್ ಕನ್ಸ್ಯೂಮ್ ಟುಗೆದರ್ ಟು ಸ್ಯಾಟಿಸ್ಫೈ ಎ ವಾಂಟ್. ಸೊ ಈ ಥರ ಗೂಡ್ಸ್ನ ಎರಡೆರಡು ಗೂಡ್ಸ್ನ ಒಟ್ಟೊಟ್ಟಿಗೆ ಕನ್ಸ್ಯೂಮ್ ಮಾಡಿ ನಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡ್ಕೋತೀವಿ. ನೋಡಿ ಇದರಲ್ಲಿ ಬೈಕ್ ಪೆಟ್ರೋಲ್ ಒಟ್ಟಿಗೆ ಬೇಕು, ಪೆನ್ ಆ್ಯಂಡ್ ಇಂಕ್ ಒಟ್ಟಿಗೆ ಬೇಕು, ಟೀ ಆ್ಯಂಡ್ ಶುಗರ್ ಒಟ್ಟಿಗೆ ಟುಗೆದರಾಗಿ ತಗೊಂಡು ನಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡ್ಕೋತಿದ್ದೀವಿ. ಅಂಥ ಗೂಡ್ಸ್ನೇ ಕಾಂಪ್ಲಿಮೆಂಟರಿ ಗೂಡ್ಸ್. ಇವಾಗ ರೈಟ್ ನಾವು ಕಾಂಪ್ಲಿಮೆಂಟರಿ ಗೂಡ್ಸ್ಗೂ ಅದ್ರದ್ದು ಪ್ರೈಸ್ಗೂ ಡಿಮ್ಯಾಂಡ್ಗೂ ಯಾವ ರಿಲೇಷನ್ಶಿಪ್ ಇದೆ ಅಂತೇಳಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಪ್ರೈಸ್ ಆ್ಯಂಡ್ demand for complementary good is inverse relationship between price and demand for its complementary goods. ಹೇಗೆ ಇನ್ವರ್ಸ್ ರಿಲೇಷನ್ಶಿಪ್ ಬರುತ್ತೆ ಪ್ರೈಸ್ಗೂ ಡಿಮ್ಯಾಂಡು ಅಂತೇಳಿ ನಿಮಗೆ ಕೇಳ್ಬೋದು. ನನಗೊಂದು ಎಕ್ಸಾಂಪಲ್ ತಗೋತೀನಿ. ಯಾವ ಎಕ್ಸಾಂಪಲ್ ಅಂದರೆ ಬೈಕ್ ಆ್ಯಂಡ್ ಪೆಟ್ರೋಲ್ ತಗೋತೀನಿ ನೋಡಿ. ಓಕೆ, ಸೊ ಇಲ್ಲೇ ತೊಗೊಳ್ತೀನಿ. ಬೈಕು, ಇನ್ನೊಂದು ಪೆಟ್ರೋಲು. ಓಕೆ, 2 ಗೂಡ್ಸ್ನ ತೊಗೊಂಡಿದ್ದೀವಿ. ಒಂದು ಮೇನ್ ಗೂಡು, ಇನ್ನೊಂದು ಅದಕ್ಕೆ ಕಾಂಪ್ಲಿಮೆಂಟರಿ ಗೂಡು. ಹೌದಲ್ಲ? ಫಾರ್ ಎಕ್ಸಾಂಪಲ್ ಈಗ ಬೈಕ್ ಪ್ರೈಸ್ ಇನ್ಕ್ರೀಸ್ ಆಯ್ತು ಅಂದ್ಕೊಳ್ಳಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಬೈಕ್ ಪ್ರೈಸ್ ಇನ್ಕ್ರೀಸ್ ಆಯಿತು. ಫಸ್ಟು ಯಾವುದೋ ಒಂದು ಆಕ್ಸಿಸ್ 125 ಅಂದ್ಕೊಳ್ಳಿ. ಫಸ್ಟ್ ಒಂದು 80,000 ರುಪೀಸಿಗೆ ಸಿಗ್ತಿದ್ದು ಬೈಕು ಈಗ ಒಂದು 1,00,000 ರುಪೀಸ್ಗೆ ಇನ್ಕ್ರೀಸ್ ಆಯಿತು. ಹೌದಾ? ಇನ್ಕ್ರೀಸ್ ಆದಾಗ ಪೆಟ್ರೋಲ್ ಪ್ರೈಸ್ ಏನಾಗುತ್ತೆ? ಅದು ಕಾಂಪ್ಲಿಮೆಂಟರಿ ಗೂಡ್ಸು ಡಿಕ್ರೀಸ್ ಆಗಿಬಿಡುತ್ತೆ. ನಮಗೆ ಮೇನ್ ಗೂಡ್ ಪ್ರೈಸೇ ಜಾಸ್ತಿ ಆಗಿದೆ, ಇದನ್ನು ಪರ್ಚೇಸ್ ಮಾಡ್ತಿಲ್ಲ, ಅದ್ರ ಪ್ರೈಸ್ ಜಾಸ್ತಿ ಅಂದ್ಬಿಟ್ಟು ಇನ್ನು ಪೆಟ್ರೋಲ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವ? ಇಲ್ಲನ್ನು. ಆಗ ಪೆಟ್ರೋಲ್ ಪ್ರೈಸ್ ಏನಾಗುತ್ತೆ? ಡಿಕ್ರೀಸ್ ಆಗಿಬಿಡುತ್ತೆ. ಸೊ ದೆರ್ ಇಸ್ ಎ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಫಾರ್ ಇಟ್ಸ್ ಕಾಂಪ್ಲಿಮೆಂಟರಿ ಗೂಡ್ಸ್. ನಾವು ಸಬ್ಸ್ಟಿಟ್ಯೂಟ್ ಗೂಡ್ಸ್ ಮತ್ತು ಕಾಂಪ್ಲಿಮೆಂಟರಿ ಗೂಡ್ಸಲ್ಲಿ ಪ್ರೈಸ್ಗೂ ಮತ್ತು ಡಿಮ್ಯಾಂಡ್ಗೂ ಯಾವ ರಿಲೇಷನ್ಶಿಪ್ ಇದೆ ಅಂತ ನೋಡ್ತೀವಿ. ಅದೇ ನಾರ್ಮಲ್ ಗೂಡ್ಸ್ ಮತ್ತು ಇನ್ಫೀರಿಯರ್ ಗೂಡ್ಸಲ್ಲಿ ಇನ್ಕಮ್ ಮತ್ತು ಡಿಮ್ಯಾಂಡ್ ನೋಡ್ತೀವಿ. ಎರಡೂ ಅಷ್ಟೇ ಡಿಫ್ರೆನ್ಸು. ನಾರ್ಮಲ್ ಗೂಡ್ಸ್ ಮತ್ತು ಇನ್ಫೀರಿಯರ್ ಗೂಡ್ಸಲ್ಲಿ ಇನ್ಕಮ್ ಆ್ಯಂಡ್ ಡಿಮ್ಯಾಂಡ್ಗೆ ಯಾವ ರಿಲೇಷನ್ಶಿಪ್ ಇದೆ ಅಂತೇಳಿ ಡಿಸ್ಕಸ್ ಮಾಡ್ತೀವಿ. ಅದೇ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಮತ್ತು ಕಾಂಪ್ಲಿಮೆಂಟರಿ ಗೂಡ್ಸಲ್ಲಿ ಪ್ರೈಸ್ ಮತ್ತು ಡಿಮ್ಯಾಂಡ್ಗೂ ಯಾವ ರಿಲೇಷನ್ಶಿಪ್ ಇದೆ ಅಂತ ನೋಡ್ತೀವಿ. ಈ ಕಾಂಪ್ಲಿಮೆಂಟರಿ ಗೂಡ್ಸಲ್ಲಿ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ಗೂ ಇನ್ವರ್ಸ್ ರಿಲೇಷನ್ಶಿಪ್ ಇದೆ. ಬಿಕಾಸ್ ಬೈಕ್ ಪ್ರೈಸ್ ಇನ್ಕ್ರೀಸ್ ಆದರೆ, ಮೇನ್ ಗೂಡ್ ಪ್ರೈಸ್ ಇನ್ಕ್ರೀಸ್ ಆದರೆ ಅದು ಕಾಂಪ್ಲಿಮೆಂಟರಿಯಾಗಿ ಸಿಗುವಂಥ ಪೆಟ್ರೋಲ್ ಪ್ರೈಸ್ ಏನಾಗುತ್ತೆ? ಡಿಮ್ಯಾಂಡ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಬೈಕೇ ಕಾಸ್ಟ್ಲಿ ಇದೆ ಅಂತೇಳಿ ನಾವು ಪರ್ಚೇಸ್ ಮಾಡ್ತಿಲ್ಲ, ಇನ್ನು ಪೆಟ್ರೋಲ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವ? ಇಲ್ಲ. ಬೈಕ್ ಇಲ್ಲದಂತೆ ಬೈಕೇ ಇಲ್ಲ, ಇನ್ನು ಪೆಟ್ರೋಲ್ ಬೇಕಾ? ಇಲ್ಲ. ಅವಾಗ ಇದ್ರ ಪ್ರೈಸ್ ಇದ್ರ ಡಿಮ್ಯಾಂಡ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಪೆನ್ ಆ್ಯಂಡ್ ಇಂಕ್ ತಗೊಳ್ಳಿ. ಓಕೆ, ಪೆನ್ ಆ್ಯಂಡ್ ಇಂಕ್. ಫಾರ್ ಎಕ್ಸಾಂಪಲ್ ಪೆನ್ ಪ್ರೈಸ್ ಇನ್ಕ್ರೀಸ್ ಆಯಿತು, ಜಾಸ್ತಿ ಆಯಿತು. ಆವಾಗ ಇಂಕದು ಡಿಮ್ಯಾಂಡ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಇಲ್ಲಿ ಪೆನ್ನೇ ತಗೋತಿಲ್ಲ, ಏನಾದರೂ ಇಂಕ್ ತಗೋತೀವ? ಇಲ್ಲ. ಸೊ ವೆನ್ ದ ಪ್ರೈಸ್ ಈಸ್ ಇನ್ಕ್ರೀಸಸ್, ದ ಡಿಮ್ಯಾಂಡ್ ಫಾರ್ ಕಾಂಪ್ಲಿಮೆಂಟರಿ ಗೂಡ್ಸ್ ಈಸ್ ಡಿಕ್ರೀಸಸ್. ದಟ್ ಈಸ್ ವೈ ದರ್ ಇಸ್ ಎ ಇನ್ವರ್ಸ್ ಆರ್ ಇಂಡೈರೆಕ್ಟ್ ಆರ್ ನೆಗೆಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್. ಸೊ ಕಾಂಪ್ಲಿಮೆಂಟರಿ ಗೂಡ್ಸಲ್ಲಿ ಪ್ರೈಸ್ ಮತ್ತು ಡಿಮ್ಯಾಂಡ್ಗೂ ಇನ್ವರ್ಸ್ ರಿಲೇಷನ್ಶಿಪ್ ಆರ್ ನೆಗೆಟಿವ್ ಆರ್ ಇಂಡೈರೆಕ್ಟ್ ರಿಲೇಷನ್ಶಿಪ್ ಇದೆ. ಅದೇ ಸಬ್ಸ್ಟಿಟ್ಯೂಟ್ ಗೂಡ್ಸಲ್ಲಿ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ಗೆ ಡೈರೆಕ್ಟ್ ರಿಲೇಷನ್ಶಿಪ್ ಇದೆ. ಓಕೆ, ಸೊ
ಸೊ ಸಬ್ಸ್ಟಿಟ್ಯೂಟ್ ಗೂಡ್ಸಲ್ಲಿ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ಗೆ ಪಾಸಿಟಿವ್ ರಿಲೇಷನ್ಶಿಪ್. ಓಕೆ, ಪಾಸಿಟಿವ್ ರಿಲೇಷನ್ಶಿಪ್ ಇದೆ. ನೆಕ್ಸ್ಟ್ ಇನ್ ಕಾಂಪ್ಲಿಮೆಂಟರಿ ಗೂಡ್ಸಲ್ಲಿ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ಗೆ ಇನ್ವರ್ಸ್ ರಿಲೇಷನ್ಶಿಪ್ ಇದೆ. ಇನ್ವರ್ಸ್ ರಿಲೇಷನ್ಶಿಪ್ ಇದೆ. ಅಷ್ಟೇ ಡಿಫ್ರೆನ್ಸು. ಸಬ್ಸ್ಟಿಟ್ಯೂಟ್ ಗೂಡ್ಸಲ್ಲಿ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ಗೆ ಪಾಸಿಟಿವ್ ರಿಲೇಷನ್ಶಿಪ್ ಇದೆ. ಕಾಂಪ್ಲಿಮೆಂಟರಿ ಗೂಡಲ್ಲಿ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ಗೆ ನೆಗೆಟಿವ್ ರಿಲೇಷನ್ಶಿಪ್ ಇದೆ. ನಾರ್ಮಲ್ ಗೂಡ್ಸಲ್ಲಿ ಯಾವ ತಗೋತೀವಿ? ಇನ್ಕಮ್ ಆ್ಯಂಡ್ ಡಿಮ್ಯಾಂಡ್ ತಗೋತೀವಿ. ಇಲ್ಲಿ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ತಗೊಳ್ಳಲ್ಲ. ನಾರ್ಮಲ್ ಗೂಡ್ಸಲ್ಲಿ ಯಾವ್ದು ತಗೋತೀವಿ ಅಂತ ಹೇಳಿದ್ರೆ, ನಾರ್ಮಲ್ ಗೂಡ್ಸಲ್ಲಿ ಇನ್ಕಮ್ ಮತ್ತು ಡಿಮ್ಯಾಂಡು ಯಾವ ರಿಲೇಷನ್ಶಿಪ್ ಇರುತ್ತೆ? ಇದಕ್ಕೆ ಡೈರೆಕ್ಟ್ ರಿಲೇಷನ್ಶಿಪ್ ಇರುತ್ತೆ, ಹೌದಲ್ವಾ? ಸೊ ಅದೇ ಇನ್ವರ್ಸ್ ರಿಲೇಷನ್ಶಿಪ್ ಯಾವುದಕ್ಕಿರುತ್ತೆ? ಇನ್ಫೀರಿಯರ್ ಗೂಡ್ಸ್ಗಿರುತ್ತೆ. ಗುಡ್. ಸೊ ನಾರ್ಮಲ್ ಗೂಡ್ಸಲ್ಲಿ ಇನ್ಕಮ್ ಆ್ಯಂಡ್ ಡಿಮ್ಯಾಂಡ್ಗೆ ಡೈರೆಕ್ಟ್ ರಿಲೇಷನ್ಶಿಪ್ಪು. ಇನ್ಫೀರಿಯರ್ ಗೂಡ್ಸಲ್ಲಿ ಯಾವ್ದು ರಿಲೇಷನ್ಶಿಪ್ ಇರುತ್ತೆ ಅಂತ ಹೇಳಿದ್ರೆ ಇನ್ವರ್ಸ್ ರಿಲೇಷನ್ಶಿಪ್. ಇನ್ವರ್ಸ್ ರಿಲೇಷನ್ಶಿಪ್ ಇಷ್ಟು ಗೂಡ್ಸಲ್ಲಿ ನೋಡಿ. ಸಬ್ಸ್ಟಿಟ್ಯೂಟ್ ಮತ್ತು ಕಾಂಪ್ಲಿಮೆಂಟರಿ ಗೂಡ್ಸಲ್ಲಿ ಪ್ರೈಸ್ ಆ್ಯಂಡ್ ಡಿಮ್ಯಾಂಡು. ಸಬ್ಸ್ಟಿಟ್ಯೂಟ್ ಗೂಡ್ಸಲ್ಲಿ ಪಾಸಿಟಿವ್ ರಿಲೇಷನ್ಶಿಪ್ಪು. ಕಾಂಪ್ಲಿಮೆಂಟರಿ ಗೂಡ್ಸಲ್ಲಿ ಇನ್ವರ್ಸ್ ರಿಲೇಷನ್ಶಿಪ್ಪು. ನಾರ್ಮಲ್ ಗೂಡ್ಸ್ ಮತ್ತು ಇನ್ಫೀರಿಯರ್ ಗೂಡ್ಸ್ ಮಧ್ಯ ಇನ್ಕಮ್ ಮತ್ತು ಡಿಮ್ಯಾಂಡ್ಗೂ ಡಿಫ್ರೆನ್ಸ್ ನೋಡ್ತೀವಿ. ಸೊ ಈ ನಾರ್ಮಲ್ ಗೂಡ್ಸಲ್ಲಿ ಡೈರೆಕ್ಟ್ ರಿಲೇಷನ್ಶಿಪ್ಪು, ಇನ್ಫೀರಿಯರ್ ಗೂಡ್ಸಲ್ಲಿ ಇನ್ವರ್ಸ್ ರಿಲೇಷನ್ಶಿಪ್. ಇದು ಇಂಪಾರ್ಟೆಂಟು, ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಾರ್ಮಲ್ ಗೂಡ್ಸ್ ಮತ್ತು ಇನ್ಫೀರಿಯರ್ ಗೂಡ್ಸು ಇನ್ಕಮ್ ಮತ್ತು ಡಿಮ್ಯಾಂಡ್ಗೆ ರಿಲೇಷನ್ಶಿಪ್ ನೋಡುತ್ತೆ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಮತ್ತು ಕಾಂಪ್ಲಿಮೆಂಟರಿ ಗೂಡ್ಸಲ್ಲಿ ಪ್ರೈಸ್ ಮತ್ತು ಡಿಮ್ಯಾಂಡ್ಗೂ ಯಾವ ರೀತಿ ರಿಲೇಷನ್ಶಿಪ್ ಇದೆ ಅಂತೇಳಿ ಡಿಸ್ಕಸ್ ಮಾಡ್ತೀವಿ. ಸೊ ಇದೇ ಮೇನ್ ಡಿಫ್ರೆನ್ಸ್. ನಾರ್ಮಲ್ ಗೂಡ್ಸ್, ಇನ್ಫೀರಿಯರ್ ಗೂಡ್ಸಲ್ಲಿ ಇನ್ಕಮ್ ಆ್ಯಂಡ್ ಡಿಮ್ಯಾಂಡ್ ರಿಲೇಷನ್ಶಿಪ್ನೇ ಎಸ್ಟಿಮೇಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಗೂಡ್ ಮತ್ತು ಕಾಂಪ್ಲಿಮೆಂಟರಿ ಗೂಡ್ಸಲ್ಲಿ ಪ್ರೈಸ್ ಮತ್ತು ಡಿಮ್ಯಾಂಡು ರಿಲೇಷನ್ಶಿಪ್ ಹೇಗಿದೆ ಅಂತೇಳಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ನೋಟ್ ಇಟ್ ಡೌನ್. ನೆಕ್ಸ್ಟ್ ಈಸ್ difference between substitute goods and complementary goods. It's very important question in 4 marks. Okay, very important, 4 marks, so listen carefully. The first difference between substitute goods and complementary goods ಅಲ್ಲಿ first meaning ಎತ್ತುಕೊಳ್ಳಿ. What do you mean by substitute goods and what do you mean by complementary goods ಅಂತ. So substitute goods ಅಂದರೆ goods which are alternative to satisfy a need or want is known as the substitute good. So substitute goods means goods which are alternative to satisfy a need is known as the substitute good. In complementary goods means goods which are together, consumed together to satisfy a want is known as the complementary goods. So complementary goods means goods which are consumed together to satisfy
in need or want is known as the complementary goods. So substitute goods and the goods which are consumed alternative to satisfy a need or want is known as the substitute goods. So goods na ಯಾವೊಂದು ಗೂಡ್ಸ್ನ ಆಲ್ಟರ್ನೇಟಿವ್ ಆಗಿ ಯೂಟಿಲೈಸ್ ಮಾಡಿಕೊಂಡು ಒಂದಿಲ್ಲ ಅಂದರೆ ಇನ್ನೊಂದು ಗೂಡ್ನ ಬಳಸ್ಕೊಂಡು ನಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡ್ಕೋತೀವೋ ಅಂಥ ಗೂಡ್ಸ್ನ ಸಬ್ಸ್ಟಿಟ್ಯೂಟ್ ಗೂಡ್ಸ್. ಕಾಂಪ್ಲಿಮೆಂಟರಿ ಗೂಡ್ಸ್ ಅಂದರೆ ಗೂಡ್ಸ್ ವಿಚ್ ಆರ್ ಕನ್ಸ್ಯೂಮ್ ಟುಗೆದರ್ ಟು ಸ್ಯಾಟಿಸ್ಫೈ ಎ ನೀಡ್ ಆರ್ ವಾಂಟ್. ಒಂದು ಗೂಡ್ನಲ್ಲ ಎರಡು ಗೂಡ್ನು ಕೂಡ ಒಟ್ಟಿಗೆ ಟುಗೆದರ್ ಆಗಿ ತೊಗೊಂಡು ನಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡಿಕೊಂಡ್ರೆ ಈಸ್ ನೋನ್ ಆಸ್ ದ ಕಾಂಪ್ಲಿಮೆಂಟರಿ ಗೂಡ್ಸ್. ನೆಕ್ಸ್ಟ್ ಸೆಕೆಂಡ್ ಡಿಫ್ರೆನ್ಸ್ ಈಸ್ substitute goods. For example diesel and petrol or tea and coffee or electricity and solar energy etc. In complementary goods, for example bike and petrol or tea and sugar. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ ಪೆನ್ ಆ್ಯಂಡ್ ಇಂಕ್. So this is the sum of the examples of complementary goods. So in the substitute goods, for example diesel, petrol, tea and coffee, electricity and solar energy etc. In the complementary goods, for example bike and petrol, tea and sugar, pen and ink. Petrol, sugar, ink, these are all the complementary goods. Petrol, coffee and solar energy, solar energy, these are all the substitute goods. Next, third difference between substitute goods and complementary goods is, in substitute goods there is a direct relationship between price and the demand for substitute goods. So there is a direct or positive, ಎರಡು ಯಾವ್ದಾದ್ರು ತಗೋಬೋದು, there is a direct or positive relationship between price and demand for its substitute goods. Okay, so in substitute goods ಅಲ್ಲಿ there is a positive or direct relationship ಯಾವ್ಯಾವ್ದ್ರ ಮಧ್ಯ, ಪ್ರೈಸ್ ಮತ್ತು ಡಿಮ್ಯಾಂಡ್ ಫಾರ್ ಇಟ್ಸ್ ಸಬ್ಸ್ಟಿಟ್ಯೂಟ್ ಗುಡ್ ಮಧ್ಯ. ಸೊ ಇದರಲ್ಲಿ ಪ್ರೈಸು ಡೀಸೆಲ್ದು ಇನ್ಕ್ರೀಸ್ ಆದರೆ ಪೆಟ್ರೋಲ್ದು ಡಿಮ್ಯಾಂಡ್ ಈಸ್ ಆಲ್ಸೋ increases. So there is a direct or positive relationship between price and demand for its substitute goods. Next, in the complementary goods there is a inverse relationship between price and demand for its complementary goods or complements goods. Okay, so ಇದರಲ್ಲಿ ಬೈಕ್ದು ಪ್ರೈಸ್ ಇನ್ಕ್ರೀಸ್ ಆದರೆ ದ ಪೆಟ್ರೋಲ್ ಪ್ರೈಸಸ್ ಡಿಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಪ್ರೈಸ್ ಮತ್ತು ಡಿಮ್ಯಾಂಡು ಏನಾಗುತ್ತೆ, ಇನ್ವರ್ಸ್ ರಿಲೇಷನ್ಶಿಪ್ಪಲ್ಲಿ ಚೇಂಜಸ್ ಆಗುತ್ತೆ. Next, last fourth difference between substitute goods and complementary goods is, in the substitute good is a competitive demand. In complementary goods is a joint demand. ಇದು ಕಾಂಪಿಟೇಟಿವ್ ಡಿಮ್ಯಾಂಡ್, ಒಂದ್ರದ್ದು ಇದು ಡಿಮ್ಯಾಂಡು ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಇನ್ ಕಾಂಪ್ಲಿಮೆಂಟರಿ ಗೂಡು ಜಾಯಿಂಟ್ ಡಿಮ್ಯಾಂಡ್ ಆಗುತ್ತೆ, ಒಂದ್ರದ್ದು ಪ್ರೈಸ್ ಮೇಲೆ ಇನ್ನೊಂದ್ರದ್ದು ಡಿಮ್ಯಾಂಡು ಇರೋದ್ರಿಂದ ಇದು ಜಾಯಿಂಟ್ ಡಿಮ್ಯಾಂಡ್ ಆಗಿದೆ, ಇದು ಕಾಂಪಿಟೇಟಿವ್ ಡಿಮ್ಯಾಂಡ್ ಆಗಿದೆ. ಸೊ ದಿಸ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆ್ಯಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್. ದ ಫಸ್ಟ್ ಈಸ್ ಗೂಡ್ಸ್ ವಿಚ್ ಆರ್ ಆಲ್ಟರ್ನೇಟಿವ್ ಟು ಸ್ಯಾಟಿಸ್ಫೈ ಎ need is known as the substitute goods.
Complementary goods means goods which are consumed together to satisfy a want is known as the complements or complementary goods. In substitute goods, for example, diesel, petrol, tea and coffee, electricity and solar energy, etc. In complementary goods, for example, bike and petrol, tea and sugar, pen and ink, etc. In substitute goods, there is a direct relationship between price and demand for its substitute goods. In complementary goods, there is an inverse relationship between price and its complementary goods. In the last difference is, in the substitute goods is a competitive demand, in complementary goods is a joint demand. So this is the difference between substitute goods and complementary goods. Thank you.